ಮಂಡ್ಯದ ಪ್ರಸಿದ್ಧ ಮುಳುಕಟ್ಟಮ್ಮ ದೇಗುಲದಲ್ಲಿ ಹೈ ಡ್ರಾಮಾ ನಡೆದಿದೆ. ದೇಗುಲದ ಹುಂಡಿ ಎಣಿಕೆ ವೇಳೆ ನಡೆದಿರುವಂತಹ ಜಟಾಪಟಿ ಇದು. ಭಕ್ತರು ಹಾಗೂ ಅಧಿಕಾರಿಗಳ ನಡುವೆ ಹುಂಡಿ ಎಣಿಕೆಯ ವೇಳೆ ತೀವ್ರ ಜಟಾಪಟಿ ನಡೆದಿದೆ. ಅಧಿಕಾರಿಗಳಿಂದ ನಿಯಮ ಮೀರಿ ಹುಂಡಿ ಎಣಿಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿಬಂದಿದೆ. ದೇವರ ಹಣವನ್ನ ಎಸ್ಕೇಪ್ ಮಾಡೋದಕ್ಕೆ ಯತ್ನಿಸಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಸಿಬ್ಬಂದಿಯ ವಿರುದ್ಧ ಗ್ರಾಮಸ್ಥರು ಬಹಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಣ ಎಣಿಕೆ ವೇಳೆ ಸಿಸಿ ಕ್ಯಾಮೆರಾ ಬೇರೆಡೆ ತಿರುಗಿಸಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿಬಂದಿದೆ. ಬ್ಯಾಂಕ್ ಸಿಬ್ಬಂದಿಯಿಂದ ಹಣ ಎಣಿಕೆ ಬಗ್ಗೆ ತಪ್ಪು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಹಣ ವರ್ಗಾವಣೆಯ ವೇಳೆ ಗ್ರಾಮಸ್ಥರಿಂದ ಸಿಬ್ಬಂದಿಯ ವಿರುದ್ಧ ಕಿಡಿಕಾರಿದ್ದಾರೆ. ಸದ್ಯ ಸ್ಥಳಕ್ಕೆ ತಹಶೀಲ್ದಾರ್ ಆದರ್ಶ್ ಏನ್ ಬಂದಿದ್ದಾರೆ, ಅವರಿಗೂ ಕೂಡ ಗ್ರಾಮಸ್ಥರು ಕ್ಲಾಸ್ ತಗೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಮುಳುಕಟ್ಟಮ್ಮ ದೇವಸ್ಥಾನದಲ್ಲಿ ಏನಾಗಿದೆ, ಏನ್ ನಡೆದಿದೆ ಅಲ್ಲಿ ಎಕ್ಸಾಕ್ಟ್ಲಿ ಅಂತ? ಎಸ್ ಪ್ರಭು, ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಶಕ್ತಿ ದೇಗುಲಗಳಲ್ಲಿ ಒಂದಾದಂತಹ ನಾಗಮಂಗಲದ ಮುಳುಕಟ್ಟಮ್ಮ ದೇಗುಲ ಏನಿದೆ, ಈ ಒಂದು ದೇಗುಲದ ಇದೀಗ ಉಂಡಿ ವಿಚಾರಕ್ಕೆ ಒಂದು ಹೈ ಡ್ರಾಮಾ ನಡೆದಿರುವಂತದ್ದು. ಏನು ಈ ಒಂದು ದೇಗುಲವನ್ನ ಮೊದಲು ಟ್ರಸ್ಟ್ ನವರು ನಡೆಸ್ಕೊಂಡು ಬರ್ತಾ ಇದ್ರು, ಅದನ್ನ ಮೇಲಿಸ್ತವರು ಎಲ್ಲವೂ ಕೂಡ ಟ್ರಸ್ಟ್ ನದಾಗಿತ್ತು. ಆದ್ರೆ ಈ ಟ್ರಸ್ಟ್ ನಲ್ಲಿ ಸಾಕಷ್ಟು ಅವ್ಯವಹಾರ ಆಗಿತ್ತೆ, ಮತ್ತೆ ಈ ಸರಿಯಾಗಿ ಇದರಿಂದ ನಿರ್ವಹಣೆ ಆಗ್ತಿಲ್ಲ ಅಂತ ಹೇಳಿ ದೂರು ಬಂದ ಹಿನ್ನೆಲೆಯಲ್ಲಿ ಇದೀಗ ಆ ದೇವಸ್ಥಾನವನ್ನ ಸರ್ಕಾರ ವಶಕ್ಕೆ ಪಡೆದು ಅದನ್ನು ಮುಜರಾಯಿ ಇಲಾಖೆ ಸೇರ್ಪಡೆ ಮಾಡ್ಕೊಂಡಿರುವಂತದ್ದು. ಇದರಿಂದಾಗಿ ಈಗ ಈ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಿನ್ನೆ ದಿನ ಹುಂಡಿ ಎಣಿಕೆ ಆಗ್ತಿತ್ತು, ದೇವಾಲಯದ ಭಕ್ತರಿಗೆ ಕೊಟ್ಟಿದಂತ ದಾನದ ಹುಂಡಿಯನ್ನ ಎಣಿಕೆ ಆಗುವಂತ ಸಂದರ್ಭದಲ್ಲಿ ಹಣವನ್ನ ಏನು ಎಣಿಕೆ ಮಾಡ್ತಿರೋದು ಖಾಸಗಿ ಬ್ಯಾಂಕ್ ಸಿಬ್ಬಂದಿಗಳು ಎಣಿಕೆ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಆರೋಪಿಸಿ ಏನು ಹಣ ಎಣಿಕೆ ವೇಳೆ ಹಣವನ್ನ ದುರುಪಯೋಗ ಪಡಿಸಿಕೊಳ್ಳಲು ಯತ್ನಿಸಿದ ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಈಗ ಅಲ್ಲಿನ ಗ್ರಾಮಸ್ಥರು ಒಂದು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಏನು ಹುಂಡಿಯನ್ನ ಎಣಿಕೆಯನ್ನು ನಿಯಮ ಬಾಹಿರವಾಗಿ ಮಾಡಿದ್ದಾರೆ ಅನ್ನೋದು ಅಲ್ಲಿನ ಗ್ರಾಮಸ್ಥರ ದೂರ ಆಗಿರುವಂತದ್ದು. ಹುಂಡಿಯನ್ನ ಎಣಿಸಬೇಕಾದ್ರೆ ಕೆಲವು ನಿಯಮಗಳಿದೆ. ಏನು ಸಾರ್ವಜನಿಕರ ಎಣಿಕೆ ಮುಂದೆ ಜೊತೆಗೆ ವಿಡಿಯೋವನ್ನ ಮಾಡಬೇಕು, ವಿಡಿಯೋ ಕ್ಯಾಮೆರಾದನ್ನ ಶೂಟ್ ಮಾಡೋದ್ರ ಜೊತೆಗೆ ಅದರ ಮೇಲಿಸುವ ಲೆಕ್ಕವನ್ನು ಪೂರ್ತಿಯಾಗಿ ಲೆಕ್ಕ ಕೊಡ್ಬೇಕು ಅಂತ ಇದೆ. ಆದ್ರೆ ಇದನ್ನೆಲ್ಲ ಮರೆಮಾಚಿ ಅಲ್ಲಿನ ಸಿಬ್ಬಂದಿಗಳು ಏನ್ ಅಲ್ಲಿ ಸಿಸಿ ಕ್ಯಾಮೆರಾವನ್ನ ಬೇರೆ ತಿರುಗಿಸಿರೋದು, ಮತ್ತೆ ಅಲ್ಲಿ ಹುಂಡಿ ಹಣ ಎಣಿಕೆಗೂ ಮೊದಲೇ ಹಣ ಬಂಡಲ್ ನ ಬೇರೆ ಕಡೆ ಸಾಗಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇದರಿಂದ ರೊಚ್ಚಿಗೆದಂತ ಅಲ್ಲಿದ್ದಂತಹ ಸಾರ್ವಜನಿಕರು ಮತ್ತೆ ಊರಿನವರು ಏನು ಈ ಒಂದು ಅಕ್ರಮಕ್ಕೆ ತಡೆಯನ್ನ ಕೊಡಿದ್ರು. ಇದು ಜಟಾಪಟಿಗೆ ಕೂಡ ಕಾರಣ ಆಯ್ತು. ಜೊತೆಗೆ ಅಲ್ಲಿಗೆ ಗಲಾಟೆ ನಡೆದಂತ ಸುದ್ದಿಯನ್ನು ಕೇಳಿ ತಹಸೀಲ್ದಾರ್ ಬಂದ ಕೂಡ ಗ್ರಾಮಸ್ಥರು ತಹಸೀಲ್ದಾರ್ಗೂ ಕೂಡ ಘೇರಾವನ್ನ ಹಾಕಿ ಮೊದಲು ಹುಂಡಿ ಹಣವನ್ನ ದೇವರ ಕಾರ್ಯಗಳಿಗೆ ಉಪಯೋಗಿಸಿದ ಕೆಲಸ ಆಗಬೇಕು. ಯಾಕೆಂದ್ರೆ ಇಲ್ಲಿ ಹುಂಡಿ ಹಣವನ್ನ ಬೇರೆಲ್ಲ ಉಪಯೋಗಿಸ ಮಾಡ್ತಾರೆ. ಯಾಕೆ ಇಲ್ಲಿ ಅಂದ್ರೆ ಸಾಕಷ್ಟು ಈ ಭಾಗದಲ್ಲಿ ಈ ಒಂದು ದೇವಸ್ಥಾನ ಪ್ರಸಿದ್ಧಿಯಾಗಿದೆ, ಭಕ್ತರು ಸಾಕಷ್ಟು ಸಂಖ್ಯೆ ಇದ್ದಾರೆ. ಆದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳೇ ಕೊರತೆ ಇದೆ. ಇಲ್ಲಿ ಹಣವನ್ನ ಇಲ್ಲಿಗೆ ಉಪಯೋಗಿಸಬೇಕು. ಜೊತೆಗೆ ಈಗ ಏನು ಹುಂಡಿಯನ್ನ ಎಣಿಕೆ ಮಾಡ್ತಿದ್ದಾರೆ, ಹುಂಡಿಯನ್ನ ಎಣಿಕೆಯಲ್ಲಿ ಕೂಡ ಸಾಕಷ್ಟು ಅಕ್ರಮಗಳು ನಡೀತಾ ಇದೆ. ಇಲ್ಲೂ ಕೂಡ ಸಾಕಷ್ಟು ನಾವು ನೋಡ್ತಾ ಇದೀವಿ. ಅದರಿಂದ ನಾವು ಹುಂಡಿ ಹಣ ಇಲ್ಲಿಗೆ ಇದಾಗಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿ ಗಲಾಟೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ತಹಸೀಲ್ದಾರ್ ಕೂಡ ಇವರಿಗೆ ಭರವಸೆಯನ್ನು ನೀಡಿದ ಬಳಿಕ ಅಷ್ಟೇ ಈಗ ಹುಂಡಿ ಹಣ ಎಣಿಕೆಗೆ ಕೊಟ್ಟಿರುವಂತದ್ದು ಪ್ರಭು. ಥ್ಯಾಂಕ್ ಯು ರಾಘವೇಂದ್ರ.